ಯುದ್ಧ ಅಧಿಕೃತವಾಗಿ ನಿಂತಿತು. ಕದನ ವಿರಾಮ ಆಯಿತು ಇರಾನ್ ಇಸ್ರೇಲ್ ಮಧ್ಯೆ. ಕದನ ವಿರಾಮದ ಘೋಷಣೆಯ ನಂತರವೂ ಮಿಸೈಲ್ಗಳು ಹಾರಾಡಿದ್ವು ಅಂತ ಹೇಳ್ತಾ ಇದ್ರು. ನಾನು ಈಗ ಬರುವಾಗ ಇಸ್ರೇಲ್ನಲ್ಲಿರುವ ಕೆಲವು ಪರಿಚಯಸ್ಥ ಕನ್ನಡಿಗರಿಗೆ ಕೇಳ್ತಾ ಇದ್ದ, ಇಲ್ಲ ಸ್ವಲ್ಪ ಹೊತ್ತಿನಿಂದ ಸೈರನ್ ಏನು ಆಗಿಲ್ಲ ಅಂದರು. ಇರಾನ್ನಲ್ಲಿ ಹಾಗೆ ಕೇಳಬಹುದಾದಂಥವ್ರು ನೇರವಾಗಿ ನನಗೆ ಪರಿಚಯ ಇಲ್ಲ, ಆದ್ದರಿಂದ ಕೇಳಲಿಲ್ಲ. ಇಸ್ರೇಲ್ನಲ್ಲಿ ಇರಾನಿನ ಕ್ಷಿಪಣಿಗಳು ಬರೋದು ನಿಂತಿದ್ದಾವಂತೆ ಕೆಲವು ಗಂಟೆಗಳಿಂದ ಅಂತ ಹೇಳಿದ್ರು. ಕೆಲವು ಗಂಟೆಗಳಿಂದ ಅಲ್ಲಿಗೆ ನಿರೀಕ್ಷಿತ ಅಂತ್ಯಕ್ಕೆ ಬಂತು ನೋಡಿ ಇರಾನ್ ಇಸ್ರೇಲ್ ಕದನ. ಎರಡು ದೇಶಗಳ ಮಧ್ಯದ ಕದನ ನಡೀತಾ ಇತ್ತು. ಕದನ ವಿರಾಮ ಘೋಷಣೆ ಮಾಡಿದ್ದು ಅಮೆರಿಕದ ಅಧ್ಯಕ್ಷರು. ಕನೆಕ್ಟ್ ಆಗ್ತಿದೆಯಲ್ಲ, ಸೇಮ್ ಭಾರತ ಪಾಕಿಸ್ತಾನದ ಆಪರೇಷನ್ ಸಿಂಧೂರ, ಅದಕ್ಕೆ ಪಾಕಿಸ್ತಾನದ ರಿಯಾಕ್ಷನ್ನು. ಘೋಷಣೆ ಮಾಡಿದ್ಯಾರು? ಕದನ ವಿರಾಮಕ್ಕೆ ಒಪ್ಪಿಗೆ ಕೊಟ್ಟಿದೆ ಎರಡು ದೇಶಗಳು ಅಂತ ಡೊನಾಲ್ಡ್ ಟ್ರಂಪ್. ಇದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟೆ. ಆಮೇಲೆ ಇರಾನ್ ಇಸ್ರೇಲ್ ಎರಡೂ ಒಪ್ಕೊಂಡು ಹೌದು ಕದನ ವಿರಾಮಕ್ಕೆ ಎರಡು ದೇಶಗಳು ಒಪ್ಕೊಂಡಿದ್ದಾವೆ ಅಂತ. ಆ ಮೂಲಕ 12 ದಿನಗಳ ಯುದ್ಧವೊಂದು ಅಂತ್ಯಕ್ಕೆ ಬಂದಂಗಾಯಿತು. ದೊಡ್ಡದಿದೆ ಈ ಟ್ವೀಟು. ಕಂಗ್ರ್ಯಾಚುಲೇಷನ್ಸ್ ಟು ಎವ್ರಿ ಒನ್. ಇಟ್ ಹ್ಯಾಸ್ ಬೀನ್ ಫುಲ್ಲಿ ಅಗ್ರೀಡ್ ಬೈ ಆ್ಯಂಡ್ ಬಿಟ್ವೀನ್ Israel and Iran that there will be a complete and total ceasefire. ಬ್ರ್ಯಾಕೆಟ್ನಲ್ಲಿ ಬರೀತಾರೆ, in approximately 6 hours from now, when Israel and Iran have wound down and completed their in progress final missions. ಅಂದರೆ ಈ ಘೋಷಣೆಯನ್ನು ಬಂತಲ್ಲ, ಜೂನ್ 23, 2026 4:02 ಈ ಅವಧಿಯಿಂದ ಮುಂದಿನ 6 ತಾಸಿನೊಳಗೆ ಅನ್ಫಿನಿಶ್ಡ್ ಮಿಷನ್ಸ್ ಏನಾದರೂ ಇದ್ದರೆ ಫಿನಿಷ್ ಮಾಡ್ಕೊಂಬಿಡಿ ಅನ್ನೋ ಥರ ಇತ್ತಿದು. ಅಂದರೆ ಈಗ ಇಸ್ರೇಲಿನ ಯುದ್ಧ ವಿಮಾನಗಳು ಇರಾನ್ನಲ್ಲಿ ಇದಾವಪ್ಪ, ಇರಾನ್ ಆಕಾಶದಲ್ಲಿ ಹಾರಾಡ್ತಿದ್ವು, ವಾಪಸ್ ಹೋಗೋಕ್ಕೆ ಟೈಮ್ ಬೇಕಲ್ಲ. ಇರಾನು ಇಸ್ರೇಲ್ ಕಡೆ ಹಾರಿಸಬೇಕು ಅಂತ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದೆ. ಅವುಗಳನ್ನು ಡೌನ್ ಮಾಡೋಕ್ಕೆ ಟೈಮ್ ಬೇಕಲ್ಲ, ಅದಕ್ಕೆ 6 ಗಂಟೆಗಳ ಸಮಯ. ಸೀಸ್ ಫೈರ್ ಘೋಷಣೆ ಆಗಿದೆ ಅಂತ ಟ್ವೀಟ್ ಮಾಡಿದ್ರು ಇವರು. ಅಂತಿಮವಾಗಿ ಫೀಲ್ಡ್ನಲ್ಲಿರುವ ಆಫೀಸರ್ಗಳಿಗೆ ಹೋಗ್ಬೇಕಲ್ಲ ಸುದ್ದಿ, ಹಾರಿಸ್ಬೇಡ್ರಿ ಈಗ ಮುಗಿತೀಗ ಯುದ್ಧ ಮುಗಿದಿದೆ ಅಂತ. ಅದಕ್ಕೆ 6 ತಾಸುಗಳ ಸಮಯ ಅಂತ. ಅದೇನು ತುಂಬ ಕಾಂಪ್ಲಿಕೇಟೆಡ್ ಆಗಿ ಬರೆದಿದ್ದಾರೆ ಇದನ್ನು. ಫಾರ್ 12 hours at which point the war will be considered ended. Officially, Iran will start the ceasefire and upon the 12th hour, Israel will start the ceasefire. And upon the 24th hour, an official end to the 12-day war will be saluted by the world. During each ceasefire, the other side will remain peaceful and respectful. On the assumption that everything works as it should, which it will, I would like to congratulate both countries, Israel and Iran, on having the stamina, courage and intelligence to end what should be called the 12-day war. This is a war that could have gone on for years and destroyed the entire Middle East, but it didn't and never will. God bless Israel, God bless Iran, God bless Middle East, God bless the United States of America and God bless the world. ಇದು ಡೊನಾಲ್ಡ್ ಟ್ರಂಪ್ರ ಸೀಸ್ ಫೈರ್ ಘೋಷಣೆಯ, ಕದನ ವಿರಾಮ ಘೋಷಣೆಯ ಟ್ವೀಟ್ ಆಗಿತ್ತು. 12 ದಿನಗಳ ಯುದ್ಧ. ಇದು ಇಡೀ ಮಧ್ಯಪ್ರಾಚ್ಯವನ್ನು ಸರ್ವನಾಶ ಮಾಡಬಲ್ಲಂಥ ಯುದ್ಧ ಆಗಿತ್ತು. ಈ ಸೀಸ್ ಫೈರ್ ಆಗದೆ ಹೋಗಿದ್ದರೆ, ಈ ಕದನ ವಿರಾಮ ಆಗದೆ ಹೋಗಿದ್ದರೆ ವರ್ಷಗಳ ಕಾಲ ಈ ಯುದ್ಧ ನಡೀತಾ ಇತ್ತು. ಇದು ಈಗ ಅಂತ್ಯಗೊಂಡಿದೆ. ದೇವರು ಇಸ್ರೇಲಿಗೆ ಒಳ್ಳೇದು ಮಾಡಲಿ, ಇರಾನಿಗೆ ಒಳ್ಳೇದು ಮಾಡಲಿ, ಅಮೆರಿಕಕ್ಕೆ ಒಳ್ಳೇದು ಮಾಡಲಿ, ಜಗತ್ತಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡುವ ಮೂಲಕ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.